ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಳೆ ಗಣೇಶ ಚೌತಿ, ಆದ್ದರಿಂದ ಇವತ್ತಿನಿಂದ ಹರಿಕಥಾಂಸಾರದಲ್ಲಿರುವಂತಹ ಗಣಪತಿ ಸ್ತೋತ್ರ ಸಂಧಿಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಶ್ರೀಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ಎಮ್ಮನುದ್ಧರಿಸು. ಶ್ರೀಶನಂಘ್ರಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲಗಳಲ್ಲಿ ಹೇಗೆ ಕಮಲದ ಹೂವಿನಲ್ಲಿ ಆ ಭೃಂಗದ ಹುಳ ಅಲ್ಲೇ ಕೂತಿರುತ್ತೆ, ಹಾಗೆ ಆ ಪರಮಾತ್ಮನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲದಲ್ಲಿ ನನ್ನ ಮನಸ್ಸು ಯಾವಾಗಲೂ ಅವನಲ್ಲೇ ಇರುವಂತೆ ಆ ಭೃಂಗ ಹುಳದಂತೆ ನನ್ನ ಮನಸ್ಸು ಆ ಪರಮಾತ್ಮನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲದಲ್ಲಿಯೇ ಇರಬೇಕು. ಅಂತಹ ಭಕ್ತಿಯ ಉಳ್ಳದಾಗಿರಬೇಕು. ಮಹೇಶ ಸಂಭವ, ರುದ್ರದೇವರ ವೈಕಾರಿಕ ರುದ್ರನಿಂದ ಹುಟ್ಟಿರುವಂತಹ ಹೇ ಗಣೇಶನೇ, ಮನ್ಮನದೊಳು ಪ್ರಕಾಶಿಸು. ಗಣೇಶ, ನೀನು ಆಕಾಶಾಧಿಪತಿ. ಹೃದಯಾಕಾಶದಲ್ಲಿ ಪರಮಾತ್ಮನನ್ನು ಕಂಡವನಾದುದರಿಂದ ನನ್ನ ಮನಸ್ಸೆಂಬ ಹೃದಯಾಕಾಶದಲ್ಲಿ ಹೊಳೆದು ಬಿಂಬರೂಪಿಯಾಗಿರುವಂತಹ ಆ ಪರಮಾತ್ಮನ ಪ್ರಕಾಶವನ್ನು ಹೆಚ್ಚು ಮಾಡಿ ಆ ಪರಮಾತ್ಮನ ಬಿಂಬ ಧ್ಯಾನಕ್ಕೆ ಅನುಕೂಲವಾಗುವಂತೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರೇಮಾತಿಶಯದಿಂದ, ಅತ್ಯಂತ ಭಕ್ತಿಯಿಂದ ಬಹುಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ನೀ ಸಲಹು ಸಜ್ಜನರ, ಭಗವದ್ಭಕ್ತರನ್ನು ರಕ್ಷಿಸುವಂತಹ ಹೇ ಗಣಪತಿಯೇ, ನಮ್ಮನ್ನು ರಕ್ಷಿಸಪ್ಪ. ವೇದವ್ಯಾಸ ಕರುಣಾಪಾತ್ರ. ಗಣಪತಿ ಎಂಥವನಂದರೆ ಜಗತ್ತಿಗೆ ಮೂಲ ಗುರುಗಳಾಗಿರುವಂತಹ, ಸಕಲ ಜಗತ್ತಿಗೆ ಮೂಲ ಗುರುಗಳಾಗಿರುವಂತಹ ವೇದವ್ಯಾಸ ದೇವರ ಕರುಣೆಗೆ, ಅವರ ಪರಮಾನುಗ್ರಹಕ್ಕೆ ಪಾತ್ರನಾದವ. ಮಹದಾಕಾಶಪತಿ, ಬ್ರಹ್ಮಾಂಡದೊಳಗಿನ ಮಹಾ ಆಕಾಶಕ್ಕೆ ಅಭಿಮಾನಿಯಾಗಿದೆಯಪ್ಪ. ಸ್ಥೂಲ ಹೃದ್ಗತ ಆಕಾಶಕ್ಕೂ ನೀನೇ ಅಭಿಮಾನಿಯಾಗಿದ್ದಿ. ಇಂಥ ಕರುಣಾಳು ದಯಾಮೂರ್ತಿಯೇ, ಕೈ ಪಿಡಿದೆಮ್ಮನುದ್ಧರಿಸು. ಗಣಪತಿ, ನಮ್ಮ ಕೈ ಬಿಡದೆ ಸತತ ಯಾವಾಗಲೂ ನಮ್ಮ ಕೈಯನ್ನು ಹಿಡಿದು ಹೃದಯಾಕಾಶದಲ್ಲಿ ಪ್ರಕಾಶಮಾನನಾದ ಆ ಬಿಂಬನನ್ನು ತೋರಿಸಿ ಉದ್ಧಾರ ಮಾಡಪ್ಪ. ಬಂಧನದಿಂದ ಮುಕ್ತರನ್ನಾಗಿ ಮಾಡೆಂದು ಸ್ವಗುರುಗಳನ್ನು ಬಹು ಪ್ರೀತಿಯಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಏಕದಂತ ಇಭೇಂದ್ರ ಮುಖೈಶ್ಚಾಮೀರಕರ ಕೃತ ಭೂಷಣಾಂಗ ಕೃಪಾಕಟಾಕ್ಷರಿ ನೋಡು ವಿಜ್ಞಾಪಿಸುವೆನೆತ್ತೆಂದು. ನೋಕನೀಯನ ತುತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸು ತೆಮಗೆ ಸಂತತ ಪರಮ ಕರುಣಾಳು. ಏಕದಂತ, ಒಂದು ಹಲ್ಲುಳ್ಳವನು,
ಅಂದರೆ ಏಕೋ ರೂಪಿ ಭಗವಾನ್ ಬಹುರೂಪತೆಯೇ ಯತೆ ಅಚಿಂತೈಶ್ವರ್ಯ ರೂಪ ತ್ವಾತ್ಪೂರ್ಣಾನಂದ ಸ್ವರೂಪವಾನಿತಿ ಬ್ರಹ್ಮಕರ್ತೆ. ಪರಮಾತ್ಮ ಒಂದೇ ರೂಪನಾಗಿದ್ದರೂ ಅನಂತ ರೂಪಗಳುಳ್ಳವನು. ಅಚಿಂತೈಶ್ವರ್ಯ ರೂಪನಾದುದರಿಂದ ಪರಮಾತ್ಮನಿಗೆ ಪೂರ್ಣಾನಂದ ಅಂತ ಕರೀತಾರೆ. ಪೂರ್ಣಾನಂದ ಸ್ವರೂಪ ಅಂಥೇಳಿ. ಇಂತಹ ಏಕರೂಪಿಯಾಗಿರುವಂತಹ ಏಕರೂಪಿಯ ಬಹುರೂಪಿಯಾಗಿ ವಿಶ್ವರೂಪದಲ್ಲಿ ದಂತ ಅಂದರೆ ಏಕನಾಮಕ ಪರಮಾತ್ಮನಲ್ಲಿ ಇತರ ವಿಷಯಾದಿಗಳಿಂದ ರಹಿತನಾಗಿ ಸಮಾಧಾನ ಶಾಂತ ಮನಸ್ಕನಾದವನು ಗಣಪತಿ. ಇಭೇಂದ್ರ ಮುಖ, ಶ್ರೇಷ್ಠವಾದ ಆನೆ ಮುಖವುಳ್ಳವನು. ಇಲ್ಲಿ ಶ್ರೇಷ್ಠವಾದಿದ್ದರೆ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ವಿಶ್ವನಾಮಕ ಪರಮಾತ್ಮ. ಆ ವಿಶ್ವಂಭರ ನಾಮಕ ಪರಮಾತ್ಮನಿಗೆ ಮಧ್ಯದಲ್ಲಿ ಗಜಮುಖ ಇದೆ. ಆ ವಿಶ್ವನಾಮಕ ಹರಿಗೆ ಪ್ರತಿಬಿಂಬನಾಗಿ ವಿಶ್ವೋಪಾಸನೆಯನ್ನು ಮಾಡುವುದರಿಂದ ಮೂಲದಲ್ಲಿಯೇ ಗಣಪತಿಗೆ ಗಜಮುಖ ಇದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಚಾಮೀಕರ ಇಂತಹ ಗಜಮುಖನಾದಾಗ್ಯೂ ಚಾಮೀರಕೃತ ಭೂಷಣಾಂಗ, ಮೈ ಬಣ್ಣವು ಬಂಗಾರದಂತೆ ಭೂಷಣವಾಗಿದೆ ಅಂತ ಹೇಳ್ತಿದ್ದಾರೆ, ಭೂಷಿತವಾಗಿದೆ. ಇಲ್ಲೇನು ಹೇಳಬೇಕಾಗಿದೆ ಅಂದರೆ, ಕೆಳಗಿನ ದೇವತಾಕಾರ ದೇಹವಾದರೂ ಗಣಪತಿದು ಮುಖ ಗಜದಂತೆ ಆಕಾರ ವಿಶೇಷವನ್ನು ತಾಳ್ದ ಸುಶೋಭಿತ ದೇಹವೆಂತಲೂ ಅರ್ಥ ಇದೆ. ಕೃಪಾಕಟಾಕ್ಷದಿ ನೋಡು ಅಪ್ಪ ಗಣಪತಿ, ನೀನು ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಬೇಕಪ್ಪ ಗುರುವರ ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾಪಿಸುವೇನೆಂದು ನಿಮಗೆ ನಾನು ನಮಸ್ಕಾರ ಮಾಡಿ ಬೇಡ್ಕೊಳ್ತೇನೆ. ಏನು ಬೇಡ್ಕೊತೇನೆ ಅಂತಂದರೆ, ನೋಕನೀಯನ ತುತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ. ನೋಕನೀಯನ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ, ರಮಾ ಬ್ರಹ್ಮಾದಿಗಂತಲೂ ಶ್ರೇಷ್ಠನಾಗಿರುವಂತಹ ಆ ಸರ್ವೋತ್ತಮನಾದ ಪರಮಾತ್ಮನ ಧ್ಯಾನ ಮಾಡಿದರೆ ನಾವು ಮತ್ತೆ ಈ ಸಂಸಾರದಲ್ಲಿ ಬರೋದಿಲ್ಲ. ಅಂತಹ ಪರಮಾತ್ಮನ ತುತಿಸುತ್ತಿಪ್ಪ ಯಾವಾಗಲೂ ಸ್ತೋತ್ರ ಮಾಡುವಂತಹ ವಿವೇಕಿಗಳ ಅಂದರೆ ಜ್ಞಾನಿಗಳ ಸಹವಾಸ ಸುಖಗಳ, ಜ್ಞಾನಿಗಳ ಸಹವಾಸವನ್ನು, ಅವರ ಗೆಳೆತನವನ್ನು, ಜ್ಞಾನಿಗಳೊಡನೆ ಇರುವಂತಹ ಸುಖ ಆನಂದವನ್ನು ಯಾಕಾಗತ್ತೆ ಅಂದರೆ ಪರಮಾತ್ಮನ ತತ್ವಜ್ಞಾನ ವಿಚಾರ ಸುಖಗಳನ್ನು ಅವರು ಹೇಳ್ತಾರೆ, ಅದರಿಂದ ಸತತ ಸುಖ ಆಗುತ್ತೆ. ಸತತ ಕರುಣಿಸುವುದೆಮಗೆ ಅಪ್ಪ ಗಣಪತಿಯೇ, ಯಾವಾಗಲೂ ಆ ಪರಮಾತ್ಮನ ಮಹಿಮೆಯನ್ನು ಪಾಡುವಂತಹ, ಕೇಳುವಂತಹ, ಸ್ತುತಿ ಮಾಡುವಂತಹ ನಮ್ಮ ಮೇಲೆ ಅನುಗ್ರಹ ಮಾಡು. ಯಾಕಂತಂದರೆ ನೀನು ಪರಮಾ ಕರುಣಾಳು, ನೀನು ದಯಾವಂತನಾಗಿದ್ಯಪ್ಪ, ದಯಾ ಸಮುದ್ರನಾಗಿದ್ದೆ. ಆದ್ದರಿಂದ ನಿನಗೆ ಬೇಡ್ಕೊತಾ ಇದ್ದೇನೆ, ಯಾವಾಗಲೂ ನನ್ನ ಮನಸ್ಸು ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಸ್ತೋತ್ರದಲ್ಲಿ, ಸ್ತೋತ್ರ ಮಾಡುವುದರಲ್ಲಿ, ಅವನ ಮಹಿಮೆ ಕೇಳುವುದರಲ್ಲಿ ಮತ್ತು ಜ್ಞಾನಿಗಳ ಸಂಘದಲ್ಲಿ ಇರುವಂತೆ ಮಾಡಪ್ಪ, ಆ ರೀತಿ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ನೋಡ್ರಿ ಗಣಪತಿ ಹತ್ರ ಏನು ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ.
ಗಣಪತಿ ವಿಶ್ವನಾಮಕ ಪರಮಾತ್ಮನ ಅತ್ಯಂತ ಧ್ಯಾನದಿಂದ ಉಪಾಸನೆ ಮಾಡಿದ್ದರಿಂದ ಅವನಿಗೆ ಗಜಮುಖ ಬಂದಿದೆ ಅಂತ ಹೇಳಿ ಪುರಾಣಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇಭೇಂದ್ರ ಮುಖ ಅಂತ ಹೇಳ್ತಾ ಇದ್ದಾರೆ. ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಹ ಮನವ ಮಹದೋಷಘ್ನನಂಗ್ರಿ ಸರೋಜಯುಗಳದಿ ಭಕ್ತಿಪೂರ್ವಕದೇ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜ ಗುರುವರ ಭಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲೇ. ವಿಘ್ನರಾಜ ಅಂತ ಹೇಳ್ತಾ ಇದ್ದಾರೆ. ಸಮಸ್ತ ವಿಘ್ನಗಳನ್ನು ದೂರ ಮಾಡುವಲ್ಲಿ ಶ್ರೇಷ್ಠನಾದವನು ರಾಜನಪ್ಪ ನೀನು. ವಿಘ್ನ ಪರಿಹಾರಕನಾದುದರಿಂದ ವಿಘ್ನರಾಜ ಅಂತ ಕರೀತಾರೆ ನಿನ್ನನ್ನು. ಹೇ ವಿಘ್ನೇಶ್ವರನೇ, ದುರ್ವಿಷಯದೊಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯ ಸುಖದಲ್ಲಿ ಮಗ್ನವಾಗಿರುವಂತಹ ಮನವ ತಲ್ಲೀನವಾಗಿರುವಂತಹ ಅದರಲ್ಲಿ ಮುಳುಗಿರುವಂತಹ ಈ ಮನಸ್ಸನ್ನು ಮಹದೋಷಘ್ನನಂಗ್ರಿ ಸರೋಜಯುಗಳದಿ ಮಹಾಪಾತಕಗಳನ್ನು ಕಳೆಯುವ ಮಹಾಪಾಪ ಪರಿಹಾರಕನಾಗಿರುವಂತಹ ಆ ಪರಮಾತ್ಮನ ಕಮಲಗಳೆಂಬ ಪಾದದ್ವಯದಲ್ಲಿ ಪರಮಾತ್ಮನ ಪಾದ ಕಮಲದಲ್ಲಿಯೇ ನನ್ನ ಮನಸ್ಸು ಯಾವಾಗಲೂ ಇರುವಂತೆ ಮಾಡಪ್ಪ ಅಂತ ಬಿಡ್ಕೋತಾರೆ. ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದ ಕಮಲದಲ್ಲಿಯೇ ನನ್ನ ಮನಸ್ಸು ಇರಬೇಕು. ಯಾಕೆಂದರೆ ನನ್ನ ಮನಸ್ಸು ಮಹಾದೋಷಯುಕ್ತವಾಗಿದೆ. ಆ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಪಾದ ಕಮಲದಲ್ಲೇ ಇರುವಂತೆ ಮಾಡಪ್ಪ. ಲಗ್ನವಾಗಲೇ ಅಲ್ಲೇ ನನ್ನ ಮನಸ್ಸು ಕೂಡಲಿ. ನನ್ನ ಮನಸ್ಸು ಯಾವಾಗಲೂ ಪರಮಾತ್ಮನ ಪಾದಸ್ತುತಿಯನ್ನು ಮಾಡ್ತಾ ಇರಲಿ. ಭಕ್ತಿಪೂರ್ವಕರಿ ಹೇಗೆ ಸ್ತುತಿ ಮಾಡಬೇಕು? ಅತ್ಯಂತ ಭಕ್ತಿಯಿಂದ ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವ ಪಾಪಹರ, ಮತ್ತಿನ್ಯಾರು ಇಲ್ಲ ಅಂಥೇಳಿ ದೃಢ ಮನಸ್ಸಿನಿಂದ ಅತ್ಯಂತ ಪ್ರೀತಿಯಿಂದ ನನ್ನ ಮನಸ್ಸು ಆ ಪರಮಾತ್ಮನ ಪಾದಕಮಲಗಳಲ್ಲಿ ಸೇರಿ. ನಿತ್ಯ ನರಕ ಭಯಾಗ್ನಿಗಳಿಗಾನಂಜೆ, ಘೋರತರವಾದಂತಹ ದುಃಖವನ್ನು ಕೊಡುವ ನಿತ್ಯ ನರಕವಾದ ಭಯಕ್ಕೂ ಅಗ್ನಿ ಭಯಕ್ಕೂ ನಾನು ಹೆದರೋದಿಲ್ಲ. ಆದರೆ ದುರ್ವಿಷಯವೆಂಬ ಅಗ್ನಿ ನನ್ನನ್ನು ಸುಡ್ತಾ ಇದೆ. ಮಹಾದೋಷಗಳನ್ನು ಕಳೆಯುವಂತಹ ಆ ಪರಮಾತ್ಮನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸನ್ನು ಇಟ್ಟರೆ ದೋಷದಿಂದ ಬೆಂದಿರುವಂತಹ ಈ ಮನಸ್ಸು ನಿರ್ಮಲವಾಗತ್ತೆ, ಶಾಂತವಾಗುತ್ತೆ. ಈ ಕಾರ್ಯ ಯಾರಿಂದ ಆಗುತ್ತೆ ಅಂತ ಹೇಳಿದ್ರೆ ಗುರುವರ ಅಂತ ಇದ್ದಾರೆ. ಹೇ ಗುರುವರ, ಗುರು ಅಂದರೆ ಅಜ್ಞಾನ ಅಂಧಕಾರವನ್ನು ಕಳೆದು ಸುಜ್ಞಾನವನ್ನು ಕೊಡುವಂತಹ ಗುರು ಶ್ರೇಷ್ಠ ನೀನಲ್ಲದೆ ಮತ್ಯಾರಪ್ಪ ಗಣಪತಿ. ಗುರು ಪ್ರಸಾದಂ ವಿನಾ ನ ತಸ್ಮಾತ್ ಬಲವತ್ತರಂ. ಗುರುವಿನ ಪ್ರಸಾದವೇ ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಗಣಪತಿ, ನಿಮ್ಮ ಪ್ರಸಾದವೇ ಮುಖ್ಯವಾದ ಕಾರಣ ಪ್ರತಿ ದಿವಸದಲ್ಲಿ, ಪ್ರತಿದಿನವೂ, ಪ್ರತಿ ಕಾಲದಲ್ಲಿಯೂ ನನ್ನಿಂದಾಗುವಂತಹ ದುಷ್ಕರ್ಮ ರೂಪ ಅವಗುಣಗಳನ್ನು ಭಗ್ನಗೈಸು, ಅವುಗಳನ್ನು ಮುರಿದು ತುಂಡು ತುಂಡಾಗಿ ನಾಶ ಮಾಡಿ ಅಂತ ಹೇಳಿ ದೈನ್ಯದಿಂದ ಪ್ರಾರ್ಥಿಸ್ತೇನೆ ಅಂತ ಹೇಳಿ ತಮ್ಮ ಗುರುಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಗಣಪತಿ. ಧನಭವೇಕ್ಷಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿ ಅನಿಪ ಷಣ್ಮುಖ ನನುಜ ಶೇಷ ಶತಸ್ತ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೆ ಸನ್ಮನದಿ ವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಧನಪ ಅಂದರೆ ಕುಬೇರ, ಭಿಕ್ಷಕ್ಸೇನ ಪ್ರಧಾನ ವಾಯುಪುತ್ರ, ದೇವತೆಗಳ ಸೇನಾಧಿಪತಿ, ವೈದ್ಯಾಶ್ವಿನಿಗಳು ದೇವತೆಗಳ ವೈದ್ಯರಾಗಿರುವಂತಹ ಅಶ್ವಿನಿ ದೇವತೆಗಳು, ಸರಿ ಎನಿಸುವ ಇವರ ಸಮಾನರಾಗಿದ್ದೆ. ಇವರು ನಾಲ್ವರು 18ನೇ ಕಕ್ಷೆಯಲ್ಲಿದ್ದಾರೆ. ತಾರತಮ್ಯದಲ್ಲಿ ಇವರು ನಾಲ್ವರು ಸಮರಾಗಿದ್ದಾರೆ.
ಷಣ್ಮುಖನ ನಿಜ, 6 ಮುಖವುಳ್ಳಂತಹ ರುದ್ರಪುತ್ರನಾಗಿರುವಂತಹ ಷಣ್ಮುಖನ ತಮ್ಮ, ಕಾಮಾಂಶನಾಗಿರುವಂತಹ ಷಣ್ಮುಖನ ತಮ್ಮ ನೀನು. ಶೇಷ ಶತಸ್ಥ ದೇವೋತ್ತಮ, ಇದೇ 18ನೇ ಕಕ್ಷೆಯಲ್ಲಿರುವಂತಹ 100 ಜನ ಸೋಮಪಾನಾಹಾರ ದೇವತೆಗಳಲ್ಲಿ 15 ಜನರನ್ನು ಬಿಟ್ಟು ಉಳಿದ 85 ಜನಕ್ಕೆ ಶೇಷಶತಸ್ಥರು ಅಂತ ಕರೀತಾರೆ. ಆ ಶೇಷಶತಸ್ಥ ದೇವತೆಗಳಿಗೆ ಕಿಂಚಿತ್ ಉತ್ತಮನಾಗಿದ್ದೀನಿ. ವಿಯದ್ಗಂಗಾ, ಆಕಾಶಗಂಗಾ ಭಾಗೀರಥಿ ದೇವಿಯಿಂದ ನಮಸ್ಕರಿಸಿಕೊಳ್ಳುವಂತಹ ವಿಶ್ವೋಪಾಸಕನೇ, ಜ್ಞಾನಾನಂದ ಸ್ವರೂಪನಾಗಿರುವಂತಹ ಆ ಪರಮಾತ್ಮನ, ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡುವಂತಹ, ವಿಶ್ವನಾಮಕ ಹರಿಯ ಉಪಾಸನೆ ಮಾಡುವಂತಹ ಹೇ ಗಣಪತಿಯೇ, ನಾನು ಸನ್ಮನದಿ ವಿಜ್ಞಾಪಿಸುವೆ. ಅಪ್ಪ ಗಣಪತಿ, ಒಳ್ಳೆ ಭಕ್ತಿಯಿಂದ ಕೂಡಿರುವಂತಹ ನಿರ್ಮಲವಾದ ಮನಸ್ಸಿನಿಂದ ನಿನ್ನನ್ನು ಪ್ರಾರ್ಥಿಸ್ತೇನಪ್ಪ ಗುರುವರ್ಯ ಅಂತ ಹೇಳ್ತಾ ಇದ್ದಾರೆ. ನಿಯತ ಗುರುವಾದುದರಿಂದ ನಿನ್ನನ್ನು ಮತ್ತೇನು ಬೇಡುವುದಿಲ್ಲ, ಬೇರೆ ಯಾರನ್ನೂ ಬೇಡುವುದಿಲ್ಲ, ನಿನ್ನನ್ನೇ ಕೇಳ್ತೇನೆ. ಏನಂತಂದರೆ ಲಕ್ಷ್ಮೀ ವನಿತೆಯರಸನ, ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನಲ್ಲಿ ಭಕ್ತಿ ಕೊಡಪ್ಪ. ಎಲ್ಲಕ್ಕಿಂತಲೂ ಹೆಚ್ಚಿನ ಸದ್ಭಕ್ತಿ ಆ ಪರಮಾತ್ಮನಲ್ಲಿರಬೇಕು. ಜ್ಞಾನ, ಹರಿ ಸರ್ವೋತ್ತಮ ಅನ್ನುವಂತಹ ದಾರ್ಢ್ಯವಾದ ಶಾಸ್ತ್ರಜ್ಞಾನವನ್ನು, ವಿಶೇಷ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ನೋಡಿ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಗಣಪತಿ ಹತ್ತಿರ ಹೋಗಿ ಏನು ಪ್ರಾರ್ಥನೆ ಮಾಡಬೇಕು? ಯಾವಾಗಲೂ ನನ್ನ ಮನಸ್ಸು ಸರ್ವೋತ್ತಮನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನಲ್ಲಿಯೇ ಇರಲಿ. ಹೇಗೆ ಭೃಂಗ ಆ ಕಮಲದಲ್ಲೇ ಕೂತಿರುತ್ತೆ, ಎದ್ದು ಎಲ್ಲೂ ಹೋಗೋದಿಲ್ಲ, ಹಾಗೆ ಪರಮಾತ್ಮನ ಪಾದ ಕಮಲದಲ್ಲಿಯೇ ನನ್ನ ಮನಸ್ಸು ಇರಲಪ್ಪ. ಯಾವಾಗಲೂ ಆ ಸರ್ವೋತ್ತಮನಾಗಿರುವಂತಹ ಸರಿಯಾಗಿ ತಿಳಿದುಕೊಂಡು ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ಹೇಳಿ ಆ ಪರಮಾತ್ಮನ ಪಾದ ಕಮಲದಲ್ಲಿಯೇ ಇರುವಂತಹ ಮನಸ್ಸನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಚಾರು ದೇಶನಾಭಯ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿ ಅರಸನ ವರದೆ ಉದ್ಧಟರಾದ ರಾಕ್ಷಸರ. ಶೌರ್ಯಾಗ್ನದಿ ಸಂಹರಿಸಿ ಭೂಭಾರ ಬೆಳಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆ ಮಗೆ ಸನ್ಮತಿಯ. ರುಕ್ಮಿಣಿಯಲ್ಲಿ, ರುಕ್ಮಿಣಿ ದೇವಿಯ ಅಂದರೆ ಶ್ರೀಕೃಷ್ಣ ಪತ್ನಿಯಾಗಿರುವಂತಹ ಶ್ರೀಕೃಷ್ಣ ರುಕ್ಮಿಣಿಯಲ್ಲಿ ಗಣಪತಿಯೇ ನೀನೇ ಚಾರುದೇಶನಾಥ ಹೆಸರಿನಿಂದ ಅವತಾರ ಮಾಡಿ. ಎಂಥ ಪುಣ್ಯ ಮಾಡಿದ್ಯಪ್ಪ ನೀನು, ಎಂಥ ಪುಣ್ಯ ಮಾಡಿದೆ. ಆ ಪರಮಾತ್ಮನಲ್ಲಿಯೇ ಹುಟ್ಟಿದ್ದು ಮಹಾಪುಣ್ಯ ಅಲ್ಲೇನು. ಶುದ್ಧಾತ್ಮ ಅಂತಂದರೆ ಶುದ್ಧ ತನು ಉಳ್ಳವನು, ಅಂದರೆ ಶ್ರೀಕೃಷ್ಣ ದೇವರಲ್ಲಿ ಹುಟ್ಟಿ ದೊಡ್ಡ ಮಹತ್ ಕಾರ್ಯವೇನು ಮಾಡಿದೆಪ್ಪ ಅಂತ ಹೇಳ್ತಾರೆ. ಗೌರಿಯರಸನ, ಉಮಾಪತಿಯಾದ ರುದ್ರದೇವರು ನಿಮ್ಮ ತಂದೆಯಲ್ಲವೇ? ಆ ರುದ್ರದೇವರಿಂದ ವರದಿಂದ ಉದ್ಧಟರಾದ ರಾಕ್ಷಸರನ್ನು, ಲೋಕಕಂಟಕರಾಗಿರುವಂತಹ ರಾಕ್ಷಸರನ್ನು ಶೌರ್ಯಾಗ್ನದಿ ಸಂಹರಿಸಿ ಶೂರರಾಯನ ಮೊಮ್ಮಗನಾಗಿರುವಂತಹ ಶ್ರೀಕೃಷ್ಣನ ಆಜ್ಞೆಯಿಂದ, ಅವನ ಅಪ್ಪಣೆಯಿಂದ ಆ ರಾಕ್ಷಸರೇ ರಾಜರುಗಳಾಗಿ ಹುಟ್ಟಿದರು. ಆ ಉದ್ಧಟರಾಗಿರುವಂಥ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರ ಬೆಳಹಿದ ಕರುಣೆ, ಭೂಮಿಗೆ ಭಾರರಾಗಿದ್ದ ಆ ರಾಕ್ಷಸರನ್ನು ಸಂಹಾರ ಮಾಡಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿರುವಂತಹ, ಅವರಿಂದ ಭೂಮಿಗೆ ಉಪದ್ರವದಿಂದ ರಕ್ಷಿಸಿದಂತಹ ದಯಾಳುವಾಗಿರುವಂತಹ ನಿನ್ನ ಪಾದಾರವಿಂದಕ್ಕೆ, ನಿಮ್ಮ ಪಾದಗಳೆಂಬ ಕಮಲಗಳಿಗೆ ನಮಸ್ಕರಿಸ್ತಾ ಇದ್ದೇನೆ. ಕರುಣಿಯೇ, ಕರುಣಾವಂತನಾಗಿರುವಂತಹ ಹೇ ಗಣಪತಿಯೇ, ಸನ್ಮತಿ ಕರುಣಿಸು.
ನಮ್ಮಲ್ಲಿರುವಂತಹ ಅಜ್ಞಾನವೆಂಬ ತಮೋಗುಣ ಪ್ರಾಚುರ್ಯ ರಾಕ್ಷಸರನ್ನು ಸಂಹಾರ ಮಾಡಿ ಸುಜ್ಞಾನವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಳ್ರಿ, ಗಣಪತಿ ಹತ್ರ ಏನು ಬೇಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗಣಪತಿಯೇ ಶ್ರೀಕೃಷ್ಣ ರುಕ್ಮಿಣಿ ದೇವಿಯಲ್ಲಿ ಚಾರುದೇಶನ ಅಂತ ಹೇಳಿ ಅವತಾರವನ್ನು ಮಾಡಿದ. ಅಂತಹ ಗಣಪತಿಯೇ ಪರಮಾತ್ಮನ ಆಜ್ಞೆಯಿಂದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡಿರುವಂತಹ ಹೇ ಗಣಪತಿಯೇ, ನಿನ್ನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೋತೇನಪ್ಪ, ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಒಳ್ಳೆಯ ಬುದ್ಧಿಯನ್ನು ಕೊಡು. ಪರಮಾತ್ಮ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ತಾರತಮ್ಯ ಜ್ಞಾನ ಕೊಡು. ಯಾವಾಗಲೂ ನಮ್ಮ ಮನಸ್ಸು ಆ ಪರಮಾತ್ಮನ ಪಾದಕಮಲದಲ್ಲಿಯೇ ಇರುವಂತೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಗಣಪತಿ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಜಗನ್ನಾಥದಾಸ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.